ಭಾಗದಲ್ಲಿ ಶಾಸಕರಾಗಿದ್ದಂತಹ ಎಸ್ ರಮೇಶ್ ಅವ್ರ ಕಾಲದಲ್ಲಿ ನಾವೆಲ್ಲ ಕಾರ್ಯಕರ್ತರುಗಳು ಸೇರಿ ಇಂದಿರಾ ಗಾಂಧಿಯವರ ಸರ್ಕಲ್ ಅಂತೇಳಿ ಮಾಡಬೇಕು ಅಂತೇಳಿ ನಾವೆಲ್ಲ ಒತ್ತಾಯಪೂರ್ವಕವಾಗಿ ಮಾಡಿಸಿದ್ವಿ. ಅದು ಈ ದಿನ ಅಲ್ಲಿ ಸರ್ಕಲ್ಗೆ ಹೆಸರೇನು ಇಂದಿರಾ ಗಾಂಧಿ ಅಂತ ಹೇಳಿ ಇಂದಿರಾ ಗಾಂಧಿ ಸರ್ಕಲ್ ಅಂತ ಇಟ್ಟಿದ್ವಿ. ಆದರೆ ಅಲ್ಲೊಂದು ಸ್ಟ್ಯಾಚ್ಯೂ ಅನ್ನುವಂಥದ್ದು ನಿರ್ಮಾಣವಾಗಿರಲಿಲ್ಲ. ಆ ಸ್ಟ್ಯಾಚ್ಯೂನ ಈ ದಿನ ನಾವು ನಿರ್ಮಾಣ ಮಾಡಬೇಕು ಅಂದ್ಕೊಂಡ್ವಿ. ತಾಂತ್ರಿಕ ದೋಷದಿಂದ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಮುಂದೊಂದು ದಿನ ಮಾಡ್ತೀವಿ ಅಂತೇಳಿ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ತಿಳಿಸ್ಬಿಟ್ಟು ಹೋಗಿದ್ದಾರೆ. ಇಂದಿರಾ ಗಾಂಧಿ ಅವರು ಅಂತಂದರೆ ಏನು ಸಾಮಾನ್ಯರೇನಲ್ಲ. 1917ನೇ ಇಸ್ವಿಯಿಂದ 1984ನೇ ಇಸ್ವಿ ತನಕ ಅವರ ಜೀವಿತಾವಧಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಈ ದೇಶಕ್ಕೆ ನೀಡಿದರು. 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದ, 2 ಬಾರಿ ಪ್ರಧಾನಮಂತ್ರಿಗಳು, 4ನೇ ಬಾರಿ ಅವರು ಆಯ್ಕೆಯಾಗಿ ಮೂರನೇ ಬಾರಿ ಅವರು ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದರು ಅನ್ನುವಂಥದ್ದನ್ನು ನಾವು ತಿಳಿಬೇಕಿಲ್ಲಿ. ಆಮೇಲೆ ಏನಪ್ಪ ಅಂತಂತಂದರೆ ಈ ದೇಶದ ಸಾಮಾನ್ಯ ಜನರಲ್ಲಿ ಆರ್ಥಿಕ ಸಂಪನ್ಮೂಲಗಳ ಕೊರತೆ ಉಂಟಾದಂಥ ಸಂದರ್ಭದಲ್ಲಿ ಹಲವಾರು ಬೆರಳೆಣಿಕೆಯಷ್ಟು ಮಂದಿಯ ಕೈಯಲ್ಲಿ ಈ ದೇಶದ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣವಾಗ್ತಿದೆ ಅಂತ ತಿಳಿದ ಸಂದರ್ಭದಲ್ಲಿ ಎಮರ್ಜೆನ್ಸಿಯನ್ನು ಕೂಡ ಕೇರ್ ಮಾಡಿದ್ರೆ ತಂದಂಥ ಒಂದು ಧೀರ ಮಹಿಳೆ ಅನ್ನುವಂಥದಕ್ಕೆ ನಾವು ಹೇಳಬೇಕಾಗ್ತದೆ. ಆಮೇಲೆ ಈ ಒಂದು ನಮ್ಮ ದೇಶಕ್ಕೆ ಯಾವ ಒಂದು ರಾಷ್ಟ್ರಗಳ ಶತ್ರು ರಾಷ್ಟ್ರಗಳಿಂದ ನಮ್ಗೆ ಆಗ್ತಾ ಇರ್ತಕ್ಕಂಥ ಧಕ್ಕೆಯನ್ನು ಅವರು ಎದೆ ಹೊಟ್ಟಿ ಹೋರಾಟ ಮಾಡಿ ನಿರ್ಮೂಲನೆ ಮಾಡಿದಂಥದ್ದನ್ನು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂಥ ವಾಜಪೇಯಿ ಅವರು ಅವ್ರನ್ನ ದುರ್ಗೆ ಅಂತೇಳಿ ಬಣ್ಣಿಸ್ತಾರೆ. ಅದನ್ನು ಲೋಕಸಭೆಯಲ್ಲಿ ಅವರು ಬಣ್ಣಿಸುವಂಥದ್ದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಈ ಒಂದು ಕ್ಷೇತ್ರದ ಮಾಜಿ ಶಾಸಕಿಯಾಗಿರ್ತಕ್ಕಂಥ ಸೌಮ್ಯ ರೆಡ್ಡಿಯರವರು ಈ ಒಂದು ಪ್ರತಿಭೆ ಅನಾವರಣ ಮಾಡಬೇಕು ಅಂತೇಳಿ ಭಾಳ ಮುತುವರ್ಜಿ ವಹಿಸಿ ಮಾಡಿದ್ದಾರೆ. ಈ ಒಂದು ಕ್ಷೇತ್ರ ಸೌಮ್ಯ ರೆಡ್ಡಿಯವರ ಕೈ ತಪ್ಪಿದ ಮೇಲೆ ಒಂದು ಗಾರ್ಬೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಹಲವಾರು ಕಾರಣಗಳನ್ನು ನಾವು ನೋಡಬಹುದು. ಹಲವಾರು ಭಾಗಗಳಲ್ಲಿ ಕಸ ಉಗ್ತಾ ಇದೆ. ಯಾಕೆ ಅನ್ನುವಂಥ ಪ್ರಶ್ನೆ ಮಾಡೋದಕ್ಕೆ ಶಾಸಕರು ಮುಂದೆ ಬರ್ತಾ ಇಲ್ಲ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ಬಸವನಗುಡಿ ಆಗ್ಬೋದು, ಅದೇ ಪದ್ಮನಾಭ ನಗರ ಆಗ್ಬೋದು, ಗಾರ್ಬೇಜ್ ಮುಕ್ತವಾಗೇ ಇದ್ದಾವೆ. ಆದರೆ ನಮ್ಮ ಜಯನಗರ ಯಾಕೆ ಈ ರೀತಿ ಆಗಿದೆ ಅನ್ನುವಂಥದ್ದನ್ನು ಶಾಸಕರು ಪ್ರಶ್ನೆ ಮಾಡ್ಕೋಬೇಕಾಗ್ತದೆ ಅವ್ರಿಗವರೇನೇ. ಆಮೇಲೆ ಮೂಲಭೂತ ವ್ಯವಸ್ಥೆಗಳ ಕೊರತೆ ಎದ್ದು ಕಾಣ್ತಾ ಇದೆ ಈ ಒಂದು ಭಾಗದಲ್ಲಿ. ಈ ದಿನ ನಾವು ವಿಶೇಷವಾಗಿ ಶಿವಕುಮಾರ್ ಅವ್ರನ್ನ ಕರೆಸಿ ಈ ಒಂದು ಪುತ್ಥಳಿಯನ್ನು ಇನಾಗ್ರೇಷನ್ ಮಾಡೋದಕ್ಕೆ ಪ್ರಯತ್ನ ಪಟ್ವಿ ಅನ್ನುವಂಥದ್ದು ತಿಳಿಸ್ತಾ, ನಾನು ಹರಿಪ್ರಸಾದ್ ಎಂ ಜಯನಗರ ಅಂತೇಳಿ KPCC ರಾಜ್ಯ ಉಪಾಧ್ಯಕ್ಷನಾಗಿದ್ದೀನಿ. ಧನ್ಯವಾದಗಳು. ನನ್ನ ಜೊತೆಯಲ್ಲಿ ಹಲವಾರು ಉಪಾಧ್ಯಕ್ಷರುಗಳಿದ್ದಾರೆ. ಛಾಯಾ ಗೌಡ ಅಂತಿದ್ದಾರೆ, ಮತ್ತು ಶ್ವೇತಾ ಅಂತಿದ್ದಾರೆ, ನಮ್ಮ ಶಾರದಾ ಅಂತಿದ್ದಾರೆ, ಮಾಧವಿ ಅಂತಿದ್ದಾರೆ. ಇವರೆಲ್ಲರೂ ನಮ್ಮ ಒಂದು ಕಾಂಗ್ರೆಸ್ನ ಮುಖ್ಯ ಕಾರ್ಯಕರ್ತರುಗಳು, ಮುಖಂಡರುಗಳಿದ್ದಾರೆ. ಸರ್, ಇವತ್ತು ಇಂದಿರಾ ಗಾಂಧಿಯವರ ಒಂದು 41 ವರ್ಷದ ಒಂದು ಪೂರ್ಣ ಸ್ಮರಣೆ ದಿವಸ ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅವರ ಪ್ರತಿಮೆ, ಕಂಚಿನ ಪ್ರತಿಮೆ ಪ್ರತಿಷ್ಠಾಪನೆ ಮತ್ತು ಹಾಗೂ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ದರು. ಅವರಿಗೆ ಅವರು ಮತ್ತು ಹಾಗೆ ನಮ್ಮ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರ ಸೌಮ್ಯ ರೆಡ್ಡಿ ಅವರು ಕೂಡ ಭಾಗವಹಿಸಿದರು. ಅದೇ ರೀತಿ ನಮ್ಮ MLA ಆನೇಕಲ್ ಶಿವಣ್ಣ ಅವರು ಕೂಡ ಭಾಗವಹಿಸಿದರು. ಮುಖ್ಯವಾಗಿ ಇದರಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ರಿಜ್ವಾನ್ ನವಾಬ್ ಸಾಹೇಬರು KSRTC ಅಧ್ಯಕ್ಷರು ಹಾಗೂ ನಮ್ಮ ಜಯನಗರ ಬ್ಲಾಕ್ ಅಧ್ಯಕ್ಷರ ದಿವಾಕರ್ ಅವರು ಮತ್ತು UB ವೆಂಕಟೇಶ್ ಅವರು, ರಘುನಾಥ್ ನಾಯ್ಡು ಮತ್ತು ಎಲ್ಲ ಮುಖಂಡರು ಇವತ್ತು ಭಾಗವಹಿಸಿದ್ರು. ನಾವೆಲ್ಲಿ ಕರೆಗೆ ಹೋಗ್ಬಿಟ್ಟು ಪ್ರತಿಯೊಂದು ಮಾಡಿಕೊಟ್ರು. ಈ ಕಾರ್ಯಕ್ರಮ ನಡೆಯೋದಕ್ಕೆ ಕಾರಣ ಆಗಿ ಮುಖ್ಯವಾಗಿ ಏನಿರಬೇಕಂದ್ರೆ ನಮ್ಮ ಜೊತೆಯಲ್ಲಿ ಸಹಕರಿಸಿದ ನಮ್ಮ ಮಲ್ಲಿಕಣ್ಣ ಅವರು, ಮತ್ತು ನಮ್ಮ ರಮೇಶ್ ಅವರು, ಗೋವಿಂದರಾಜ್ ಅವರು, ಮತ್ತು ಶ್ರೀನಿವಾಸ್ ಅವರು, ಮತ್ತು ಮಂಜು ಅವರು, ಎಲ್ಲರೂ ನಮ್ಮ ಇಲ್ಲಿ ಮತ್ತು ಎಲ್ಲ ನಮ್ಮ ಸರಕಿಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾಗಣ್ಣ ಅವರು ಕೂಡ ಇವತ್ತು ನಾಗಣ್ಣ ಅವರು ಕೂಡ ಅವರು ಇವತ್ತು ನಮಗೆ ಒಂದು ಎಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ. ಭಾಳ ಜನ ಕೆಲಸ ಮಾಡಿದ್ದಾರೆ. ಮುಖ್ಯವಾಗಿ ಜಯನಗರ ವಾಸ ಪ್ರತಿಯೊಬ್ಬರು ಮಾಡಿಕೊಟ್ಟಿದ್ದಾರೆ. ಕಾರ್ಯಕ್ರಮ ಒಂದು ಅದ್ದೂರಿ ಮಾಡೋದಕ್ಕೆ ಎಲ್ಲರೂ ಒಬ್ಬರ ಕೈಯಿಂದ ಸಾಧ್ಯ ಇಲ್ಲ. ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಚೆನ್ನಾಗಿ ಮೂಡಿ ಬಂದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರ ಸಹಕಾರ ನಮ್ಗೆ ಎಂದೊಂದಿಗೂ ಹಿಂಗೆ ಜೊತೆಯಲ್ಲಿ ಇರಲಿ ಅಂತ ನಾನು ಕೇಳ್ಬೋದು. ಸರ್, ವಿಶೇಷವಾಗಿ ಇಂದಿರಾ ಗಾಂಧಿ ಸರ್ಕಲ್ ಅಂತ ಇದು ಹೆಸರುವಾಸಿ ಇದೆ. ಇಷ್ಟು ದಿನ ಮತ್ತು ಇಷ್ಟು ವರ್ಷ ಗಂಟೆ ಮೇಲೆ ವಿಶೇಷವಾಗಿ ಎಲ್ಲಿ ಸರ್ ಇದು ಜಾಗ ಮತ್ತು ಸ್ಥಳ? ಇಂದಿರಾ ಗಾಂಧಿ ಸರ್ಕಲ್ ಬಂದು JP ನಗರ ಫಸ್ಟ್ ಫೇಸು ಸಾರಕ್ಕಿಯಲ್ಲಿ. ಮುಖ್ಯವಾಗಿ ಇದನ್ನು ಒಂದು 30 ವರ್ಷ ಹಿಂದೆ ನಮ್ಮ ಮುಖಂಡರಾದ ಶ್ರೀ ಗುಂಡಣ್ಣನವರು ಅವರು ಇಂದಿರಾ ಗಾಂಧಿ ವೃತ್ತ ಅಂತ ಒಂದು ಸ್ಥಾಪನೆ ಮಾಡಿದರು. ಅವರು ಇವತ್ತು ಅವ್ರ ಹೆಸರು ಬಂದು ಇಂದಿರಾ ಗಾಂಧಿ ವೃತ್ತ ಗುಂಡಣ್ಣ ಅವರು ಮಾಡಿರೋಂಥ ಒಂದು ಸವಿನಂಬಿಕೆ ಇದೆ.
ಮತ್ತು ಅದೇ ರೀತಿ ನಾವೇನು ಮಾಡಿದ್ದೀವಿ ಅಂದರೆ ಈಗ ಅವ್ರ ನೆನಪು ಜೊತೆಯಲ್ಲಿ ನಾವು ಅದ್ರ ಜೊತೆಯಲ್ಲಿ ಒಂದು ಪುತ್ಥಳಿ ಮಾತಾಡೋಕ್ಕೆ ಪುತ್ಥಳಿ ಮಾಡಿದ್ವಿ ಇಂದಿರಾ ಗಾಂಧಿ ಅವರ ಪುತ್ಥಳಿಯನ್ನು ಅವ್ರನ್ನ ಅದರ ಪುತ್ಥಳಿಯನ್ನು ನವೆಂಬರ್ 19ನೇ ತಾರೀಕು ನಾವು ಮತ್ತೆ ಇನಾಗ್ರೇಷನ್ ಕಾರ್ಯಕ್ರಮ ಇಟ್ಕೋಬೇಕು ಅಂತಿದ್ವಿ. ಇನ್ನೂ ಒಂದು ಸ್ವಲ್ಪ ಕೆಲಸಗಳು ಬಾಕಿ ಇರೋದ್ರಿಂದ ಅದನ್ನು ಇವಾಗ ಮಾಡ್ಸೋಕ್ಕಾಗಲಿಲ್ಲ. ಸ್ವಲ್ಪ ಇರೋದ್ರಿಂದ ನವೆಂಬರ್ 19 ಮಾಡ್ತೀವಿ ಅಂತ ತಿಳಿಸ್ತೀವಿ.